ನಾನು ಬಹುಶಃ ನಾಡಿದ್ದು ಹುಟ್ಟುಹಬ್ಬ 24 ಗಂಟೆ ಮುಂಚೆ ನಿಮ್ಮನ್ನ ಭೇಟಿ ಮಾಡ್ತಾ ಇದ್ದೀನಿ. 19 ತಾರೀಕು ಮತ್ತೆ 20 ತಾರೀಕು ಈ ಆಫೀಸಲ್ಲಿ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತಾರೆ. ನನ್ನ ಹೋರಾಟ ಇವತ್ತಿಂದ ಪ್ರಾರಂಭ ಆಗಿದೆ. ಈ ರಾಜ್ಯದಲ್ಲಿ ಬಡ ಜನದ ಜಮೀನನ್ನ ಬೆಂಗಳೂರು ಸುತ್ತಮುತ್ತ ಹೇಗೆ ಇವತ್ತು ಅಕ್ರಮ ನಡೆದಿದೆ ಅನ್ನೋದು 3 ಜಡ್ಜ್ಮೆಂಟು ಹೈಕೋರ್ಟ್ ಏನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಬೀಡಿಗೆನಲ್ಲಿ ಏನೇನು ನಡೆದಿದೆ ಇದ್ರ ಬಗ್ಗೆ ವಿಷಯ ಸಾಕಷ್ಟು ಮಾಹಿತಿ ನಾನು ಸಂಗ್ರಹಣೆ ಮಾಡಿ ಮುಖ್ಯಮಂತ್ರಿಗಳಿಗೆ ಮತ್ತೊಂದು ಪತ್ರವನ್ನು ಬರೀತೇನೆ. ಅವ್ರನ್ನ ವಿನಂತಿ ಮಾಡ್ತೇನೆ, ಅವರು ಬಡವರ ಪರವಾಗಿ ನಾನು ಅಹಿಂದವನ್ನು ಮಾತನ್ನು ಬಳಸಕ್ಕೆ ಹೋಗಲ್ಲ. ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಎಲ್ಲ ಸಮುದಾಯ ಬರುತ್ತೆ. ದಲಿತರು ಬರೀ ನಮ್ಮ ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡು ಅಂತ ಎಲ್ಲ ಸಮಾಜ ಬರುತ್ತೆ. ಪ್ರತಿಯೊಂದು ಸಮಾಜ ಇದೆ, 100 ಸಮಾಜ ಇದೆ. ಅವಳ ಹೆಸರು ಹೇಳಬಹುದು ನಾನು. ದಯಮಾಡಿ ಇವತ್ತು ಬಿಡದಿ ಹತ್ರ ಹೋಗೋಣ. ಮುಖ್ಯಮಂತ್ರಿಗಳು ನಾನು ಅವರಿಗೆ ಬರ್ತೇನೆ, ಅವರು ಬರ್ತಾರೆ. ಇವತ್ತು ಯಾರಾದ್ರೂ ಒಬ್ಬ ತಹಸೀಲ್ದಾರ್, ಒಬ್ಬ DC ಸ್ಥಳಕ್ಕೆ ಹೋಗಿ, MLA ಸ್ಥಳಕ್ಕೆ ಹೋಗಿ ಆ ರೈತರ ಸಂಕಷ್ಟವನ್ನ ಕೇಳ್ತಕ್ಕಂಥ ಸೌಜನ್ಯತೆ ಯಾರಾದ್ರೂ ಮಾತಾಡಿದ್ರೆ ಅರೆಸ್ಟ್ ಮಾಡ್ತೀವಿ, ನಿಮ್ಮನ್ನು ಒಳಗಾಗ್ತೀವಿ, ಬಿ ಕೇರ್ಫುಲ್. ಪೊಲೀಸ್ ನಮ್ಮ ಕೈಲಿದೆ. ಈ ಥ್ರೆಟನಿಂಗ್ ಅವರ 65 ವರ್ಷ 1962 ನಾನು ಅಸೆಂಬ್ಲಿಗೆ ಎಂಟ್ರೆ. ಈಗ 2026 ಸುದೀರ್ಘ ರಾಜಕಾರಣ, ಬರೀ ಹೋರಾಟ. ಸಿದ್ದರಾಮಯ್ಯ ಗೊತ್ತಿದೆ. ನಾನು ಮಿನರ್ವಾ ಮಿಲ್ಸ್ ಪ್ರಶ್ನೆ ಬಂದಾಗ ದೇವರಾಜ ಮನೆ ಮುಂದೆ ಧಾರಣ ಕೂತಾನೆ. SM ಕೃಷ್ಣ ಅವ್ರ ಮನೆ ಮುಂದೆ ಧರಣ ಹೋಗ್ಬೇಕು ಅಂದಾಗ ನಾನು ಅಡ್ಡಗಟ್ಟಿದ್ರು. ಅದು ಒಂದು ದೊಡ್ಡ ಇತಿಹಾಸ. ಕೊನೆಗೆ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಮಾತಾಡಿ, ಇಲ್ಲಿ ಮಾತಾಡಿ, ಅಲ್ಲಿ ಮಾತಾಡಿ, ನಾನೇನು ಹೇಳಿದ್ದೆ ಅದನ್ನ ಆ ಆರ್ಡರ್ ಜಾರಿ ಕೊಟ್ಟರು. ನಾನು ಹಿಂದಕ್ಕೆ ಹೋದೆ. ಒಂದು ಕಾಲದಲ್ಲಿ ಯಡಿಯೂರಪ್ಪನ ಮನೆ ಮುಂದೆ ನಾನು ಧರಣ ಕೂತಿದ್ದೇನೆ. ನನ್ನ ಕಾಲದಲ್ಲಿ ನನ್ನ ಸ್ನೇಹಿತರು ಸಿದ್ದರಾಮಯ್ಯ, ನಾನು ಆ ಮಟ್ಟಕ್ಕೆ ಹೋಗೋದಿಲ್ಲ. ಅವ್ರು ವಿನಂತಿ ಮಾಡ್ತೇನೆ, ಈ ವಿಷಯನ ದಯಮಾಡಿ ಹೋಗಬೇಡಿ.
ನೀವು ನಾನು ಮತ್ತೊಂದು ಪತ್ರವನ್ನು ವಿವರವಾಗಿ ಏನು ನಡೆದಿದೆ, ಏನು ನಡೀತಾ ಇದೆ, ಇದೊಂದು ದಂಧೆ. ಯಾವ್ಯಾವ ಸಂದರ್ಭದಲ್ಲಿ ಎಷ್ಟೆಷ್ಟು ಭೂಮಿಗಳನ್ನ ರೈತರು ತಗೊಂಡು ಅದಕ್ಕೆಷ್ಟು ಕಾಂಪನ್ಸೇಷನ್ ತಗೊಂಡಿದ್ದಾರೆ. ಕನಕಪುರ ತಾಲೂಕಲ್ಲಿ ಎಲ್ಲ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.